ಒಬ್ಬನಿಗೆ ಸಾಕಾಗಿತ್ತು. ಗಂಡ ರೊಟ್ಟಿ ಮಾಡನ್ನ ನಾಯಕ ರೊಟ್ಟಿ ಮಾಡಿ ನಾ ಗಿಟ್ಟಿನೇ ಮಾಡಕ್ಕೆ ಏನ್ರಿ, ಗಂಡ ಪಲ್ಯ ಮಾಡನ್ನ ನಾ ಪಿಲ್ಲೆನೇ ಮಾಡ್ತಿದ್ದಿಲ್ಲ ಅಂಥವು ಮನೆಗೆ ಇರ್ತಾವ. ಗಂಡಗೆ ಸಾಕಾಗಿತ್ತು. ಸಾಕಾದ ಬಳಿಕ ಏನಂದ, ನೋಡ ನಾ ಕೂಡಲು ಸಂಗಮ ಕೊಂಟಿನಿ, ನೀ ಬರಬೇಡ ಅಂದ. ಕೂಡಲು ಸಂಗಮ ನೋಡ್ರಿ ನೀವು, ಬಸವಣ್ಣವರು ಐಕ್ಯಸ್ತಲ್ಲ ಏನ್ರಿ. ಕೂಡಲು ಸಂಗಮದೊಳಗೆ ನದಿಗಳು ಕೂಡ ನೋಡ್ರಿ, 2 ನದಿ ಹೊಳಿ ಅದಲ್ಲ. ಗಂಡ ಏನಂದ, ನಾ ಕೂಡಲು ಸಂಗಮ ಕೊಂಟಿನಿ, ಬರಬೇಡ ಅಂದ. ಅಂದ್ರೆ ಬರಬೇಡ ಅಂದ್ರೆ ಬರ್ತದ ಅನ್ನೋದು ಗ್ಯಾರಂಟಿ ಇತ್ತು ಅವನಿಗೆ. ಯಾಕಂದ್ರೆ ಯಾವಾಗ ಮಾಡಂದಿದ್ದು ಮಾಡೋದಲ್ಲ, ಯಾವಾಗ ಮಾಡಬೇಡ ಅಂದಿರ್ತಾನ ಅದು ಪುರ್ಮಾಸ್ ಮಾಡ್ತಿತ್ತು. ಅವ ಅಂದ, ನಾ ಕೂಡಲು ಸಂಗಮ ಕೊಂಟಿನಿ, ನೀ ಬರಬೇಡ ಅಂದ. ಅಯ್ಯೋ ನಾ ಯಾಕೆ ಬರಬಾರ್ದು, ನಿನಗೆ ಸಂಗಮನಾಥ ಬೇಕು, ನನಗೆ ಬೇಡಗೇನು, ನಾನು ಬರಕ್ಕಿನಿ ಅಂದು. ಅವ ಅದಕ್ಕೆ ಅಂದಿದ್ದವ, ನೀ ಬಾ ಅಂದವ. ತಾನು ಸೀರೆ ಗಿರಿ ಇಟ್ಕೊಂಡು ಏನ್ರಿ ಚೀಲ ಗಿಲ ಕೈಯಾಗ ತೊಗೊಂಡು ತಯಾರಾದ್ಲು. ಕರ್ಕೊಂಡಂದ ಕೂಡಲು ಸಂಗಮಕ್ಕೆ ಬಂದ. ಇವ ಏನು ಮಾಡ್ದ, ಬಟ್ಟೆ ಗಿಟ್ಟೆ ಕಳೆದು ಹೊಳೆಗೆ ಈಸಾಡ್ಲಕತ್ತ. ಇವನಿಗೆ ಈಸು ಬರ್ತಿತ್ತು, ಈಸಾಡ್ಲಕತ್ತ. ಪಾಪ ಇವನಿಗೆ ಈಸಾಡಕ್ಕೆ ಬರ್ತಿತ್ತು, ಅವ ಈಸಾಡ್ಲಕತ್ತ. ಈಕಿನೂ ಹೊಳೆಗೆ ಹೊಂಟಾಳ. ಅವ ಅಂದ, ಗಂಡ ಅಂದ, ಬರಬೇಡ, ನೀರು ಭಾಳವ, ಮುಂದಕ್ಕೆ ಬರಬೇಡ ತಗೊಂಡ. ಗಂಡ ಅಂತಾನ, ನಿನಗಿರಂಗಿಲ್ಲ, ನನಗೇ ಇರ್ತಾವ ನೀರ, ನಾ ಬರಕ್ಕಿನಿ ಅಂದ್ರು. ಬಾ ಅಲ್ಲ, ನಿನಗೆಲ್ಲ ನೀರು ಇರಂಗಿಲ್ಲ, ನನಗೇ ಇರ್ತಾವನು, ನಾನು ಬರ್ತೀನಿ ಅಂದ್ಲು. ಬಾ ಬಂದು ಮೊಳಕಾಲಿಗೆ ನೀರು ಬಂದು, ಬ್ಯಾಡ ಮುಂದೆ ಬರಬೇಡ, ನೀರು ಭಾಳವ, 2 ನದಿ ಕೂಡವಿಲ್ಲಿ, ನೀರು ಭಾಳವ, ಮುಂದಕ್ಕೆ ಬರಬೇಡ ಅಂದ. ನಿನಗಿರ್ಲಾರ್ದ ನೀರು ನನಗೇ ಇರ್ತಾವನು, ನಾನು ಬರಕ್ಕಿನಿ ಅಂದ್ಲು. ಟೊಂಕಕ್ಕೆ ಬಂದು, ಮುಂದೆ ಬರಬೇಡ, ಯಾಕ ಆ ದಾರ್ಯಾಗ ಕುಂದ್ರಬೇಡ, ಸರಿ ಏನ್ರಿ. ಯಾವಾಗ ಬ್ಯಾಡ ಅಂದಿರ್ತೀವಿ ಒಂಥರ ಏನ್ರಿ, ಸುಂಟಾಡ ಊರಿದ್ದಂಗ ಅಕ್ಕಿ. ಯಾವಾಗ ಪುರ್ಮಸ್ ದಿನ ಹೇಳ್ತೀವಲ್ಲ, ಅದು ಮುಗ್ಧ ಮಾಡ್ತಾರೆ. ಯಾವಾಗ ಬರಬೇಡ, ಮುಂದೆ ನೀರು ಭಾಳ ಅದಾವ, ಬರಬೇಡ ತಗೊಂಡು ಗಂಡ ಬಡ್ಕೊಳಕತ್ತಾನ. ಇಲ್ಲಿ ನಾ ಬರಕ್ಕಿನಿ ಅಂದ್ಲು. ಬಾ ಅಂದ, ಇಲ್ಲಿಗೆ ಬಂದು ನೀರು. ಈಗರ ಬರಬೇಡ, ಮುಂದೆ ನೀರು ಭಾಳ ಅವ, ಬರಬೇಡ, ನಾ ಬರಕ್ಕಿನಿ ಅಂದ್ಲು. ಬಾ ಅಂದ. ಇದು ಕಾಲು ಹಾರ್ತು, ಒಳಗೆ ಮುಣುಗಲಕತ್ತು, ತೇಲಕದ ರೀ. ಅವ ಅಂದ, ರೀಲ ರಾಯಿಲಿ ಹೋಗಿ ಬಾ ಅಂದ. ಮತ್ತೆ ಏನು ಮಾಡ್ತಾವ, ಸಾಕಾದ ಒಳಗೆ ಸಾಕಾಯ್ತವ್ರಿ, ಏನು ಮಾಡ್ತಾವ್ರಿ. ಅದಕ್ಕೆ ರೀಲ ರಾಯಿಲಿ ಹೋಗಿ ಬಾ ತಗೊಂಡು ಕೈ ಮುಗಿದಂದ್ರೆ ಊರ ಕಡೆ ಬಂದ. ಯಾಕಂದ್ರೆ ಪರಿಸ್ಥಿತಿ ಒಂದೊಂದು ಮನೆಗೆ ಹಂಗೆ ಇರ್ತಾವಲ್ರಿ. ನಮ್ಮಲ್ಲಿ ಒಬ್ಬ ಹೈಸ್ಕೂಲ್ ಮಾಸ್ತರ್ ಇದ್ದ. ಅವನ ಮಾಸ್ತರಂದು ಅವನದು ಪರಿಸ್ಥಿತಿ ಇದೇ ಪರಿಸ್ಥಿತಿನೇ ಹೆಂಗಾಯ್ತು ಅನ್ನೋದು ಕೇಳ್ರಿ ನೀವು. ಹೈಸ್ಕೂಲ್ ಯಾರು ಒತ್ತುಕೊಂಡ ಕೇಳಿದ್ರೆ ಆದಯ್ಯ ಮತ್ತು ಮಡಿಯಮ್ಮ ತಿಕೊಂಡನಂತ ಶರಣ ದಂಪತಿಗಳದಾರೆ. ಅವರ ಜೀವನ ಹೆಂಗಿತ್ತು ಒತ್ತುಕೊಂಡ ಕೇಳಿದ್ರ ಎಲ್ಲರೂ ಮದುವೆ ಮಾಡ್ಕೊಂಡಂಗೆ ಅವರು ಮದುವೆ ಮಾಡ್ಕೊಂಡಿದ್ರು. ಆದರೆ ಎಲ್ಲ ದಂಪತಿಗಳಿಂದ ಜೀವನ ಕಳೆದಂಗೆ ಅವರು ಕಳೀತಿದ್ದಿಲ್ಲ. ಅವರ ಜೀವನ ಅನ್ನತಕ್ಕಂಥದ್ದು ಹೆಂಗಾಗಿತ್ತು ಒತ್ತುಕೊಂಡ ಕೇಳಿದ್ರೆ ಶರಣರ ವಚನಕ್ಕನುಗುಣವಾಗಿ 12ನೇ ಶತಮಾನಕ್ಕಿಂತಲೂ ಮುಂಚಿತವಾಗಿ ಒಬ್ಬ ಜೇಡರ ದಾಶಿಮಾರಿ ಒಂದು ವಚನವನ್ನು ಬರೀತಾರೆ. ಬಸವಣ್ಣನಕ್ಕಿಂತ ಪೂರ್ವದೊಳಗ, ಅಲ್ಲಂಪ್ರಭುದವರಿಗಿಂತ ಪೂರ್ವದೊಳಗ, ಇವರು ಎಲ್ಲಕ್ಕಿಂತ ಪೂರ್ವದೊಳಗ ಇಡೀ ನಮ್ಮ ಭಾರತ ದೇಶದೊಳಗ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಏಕೈಕ ಶರಣ ಹತ್ತುಕೊಂಡ್ರೆ ಅದು ಜೇಡರ ದಾಶಿಮಾರಿ ಹತ್ತುಕೊಳ್ಳೋದನ್ನು ನಾವೆಲ್ಲರೂ ಕೂಡ ತಲೆಯಾಗಿಂದ ಇಟ್ಕೋಬೇಕು. ಅಂಥ ಯಾವ ಜೇಡರ ದಾಶಿಮಾರ್ಯ 12ನೇ ಶತಮಾನಕ್ಕಿಂತಲೂ ಮುಂಚಿತವಾಗಿ ವಚನವನ್ನು ಬರೀತಾನೆ. ಅಂದ್ರೆ ಹೆಂಗ ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಸುಮ್ಮನೆ ಏನೋ ತೋರಿಕೆಗೆ ಮದುವೆ ಮಾಡ್ಕೊಳ್ಳೋದತ್ತಲ್ಲ. ಏನೋ ಯಾರೋ ತಂದೆ ತಾಯಿಯಿಂದ ಹೆಣ್ಣು ನೋಡ್ತಾರ, ತಂದೆ ತಾಯಿಯಿಂದ ಗಂಡು ನೋಡ್ತಾರ. ಎಲ್ಲೋ ಹುಟ್ಟಿರ್ತಕ್ಕಂಥ ಹೆಣ್ಣಿಗೆ ಎಲ್ಲೋ ಹುಟ್ಟಿರ್ತಕ್ಕಂಥ ಗಂಡಿನನ್ನು ತಂದು ಒಂದು ಕಡೆಗೆ ಕೂಡಿಸೋದೇ ನಮ್ಮ ಮದುವೆ ಅಥವಾ ದಾಂಪತ್ಯದ ಜೀವನ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ಒಂದು ಸಾರಿ ಮದುವೆ ಅನ್ನತಕ್ಕಂಥ ಆಯ್ತು ತಿಳ್ಕೊಂಡ್ರೆ ಈ ದಂಪತಿಗಳು ಹೆಂಗಿರ್ಬೇಕು ಅನ್ನೋದನ್ನು 12ನೇ ಶತಮಾನಕ್ಕಿಂತ ಏನ್ರಿ ಈ 900 ವರ್ಷಗಳ ಹಿಂದೆ ಯಾವ ಜೇಡರ ದಾಶಿಮಾರಿ ಅನ್ನೋ ವಚನವನ್ನು ಬರೀತಾರೆ. ಯಾವುದನ್ನ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪದು ಶಿವಂಗೆ ನೋಡಿ ಅವ್ರು ಎರಡು ಚಂದ ಬರೀತಾರೆ. ಯಾವಾಗ ಈ ಒಂದು 1000 ವರ್ಷದ ಹಿಂದ ಜೇಡರ ದಾಶಿಮಾರಿ ಅನ್ನೋ ವಚನ ಬರೀತಾರೆ. ಯಾವುದನ್ನ ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಗಂಡ ಹೆಂಡತಿ ಹೆಂಗಿರ್ಬೇಕಂತ ಕೂಡ ಕೇಳಿದ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾಣ ರಾಮನಾಥ. ನೋಡ್ರಿ ಇಟ್ಟೆ ಏನ್ ಹೇಳ್ತಾರೆ ದಾಶಿಮಾರರು. ಗಂಡ ಹೆಂಡತಿ ಅಂತಂದ್ರೆ ಹೆಂಗಿರ್ಬೇಕು ಅಂತಕೊಂಡ ಕೇಳಿದ್ರ ಇವರ ಭಕ್ತಿ ಒಂದೇ ದೇವ್ರ ಮೇಲೆ ಇರ್ಬೇಕತ್ತ. ಕಲ್ಪನೆ ಇರಲಿ ಮಗ. ಗಂಡ ಹೆಂಡತಿ ಭಕ್ತಿ ಅನ್ನತಕ್ಕಂಥದ್ದು ಒಂದಾಗಿರಬೇಕು, ಗಂಡ ಹೆಂಡತಿ ಮನಸ್ಸು ಅನ್ನತಕ್ಕಂಥ ಒಂದಾಗಿರಬೇಕು. ನಾವೆಲ್ಲವಾಗ ಶ್ರೀಶೈಲಕ್ಕಿಂದ ಪಾದಯಾತ್ರೆ ಹೋಗ್ತಕ್ಕಂಥವ್ರು
ಈ ಮಲ್ಲಯ್ಯನ ಕಂಬಿ ಎತ್ಕೊಂಡು ಹೊತ್ಕೊಂಡು ಹೋಗ್ತಾರೆ. ಗೊತ್ತಿರ್ಬೇಕು ನಿಮಗೆ, ಶ್ರೀಶೈಲ ಪಾದಯಾತ್ರಕ್ಕೆ ಅಂತ ಹೋಗ್ತಿದ್ರು. ಯಾಕಂದ್ರೆ ನಾನು ನಾಗರು ಮಠಕ್ಕೆ ಇರುತ್ತಾನ, ನಾನು ಒಂದು ಮಲ್ಲಯ್ಯನ ಜಾತ್ರೆಗೆ ಅಂತ ಹೋಗ್ತಿದ್ದೆ ನಾ ಪಾದಯಾತ್ರೆ ಮಾಡ್ಕೊಂತ. ಅವರೆಲ್ಲ ಮಲ್ಲಯ್ಯನ ಕಂಬಿ ತಗೊಂಡು ಹೋಗುವಂಥ ಪ್ರಸಂಗದೊಳಗೆ ಒಂದು ಪದ ಹಾಡ್ತಾರೆ. ಅವರು ಏನು ಹಾಡ್ತಾರೆ ತಗೊಂಡೇ ಕೇಳಿದ್ರೆ, ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ, ಎಲ್ಲ ದೇವರಿಗೆ ಒಡೆಯನೋ ಬಲ್ಲಿದನು ಚೆನ್ನ ಮಲ್ಲ ತಗೊಂಡು ಒಂದು ಪದ ಅದ ಏನ್ರಿ. ಇದು ಎಲ್ಲ ಪದ ಹಾಡ್ತಾ ಹಾಡ್ತಾ ಇನ್ನೊಂದು ನುಡಿ ಅಂತಾರ, ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪ ಮಲ್ಲಯ್ಯ ಹತ್ತುಕೊಂಡು ಹಾಡ್ತಾರ. ಏನು ಹಾಡ್ತಾರ, ಗಂಡ ಹೆಂಡತಿ ಮನಸ್ಸು ಅನ್ನತಕ್ಕಂಥದ್ದು ಹೆಂಗಾಗಿರ್ಬೇಕು ಹತ್ತುಕೊಂಡು ಕೇಳಿದ್ರ, ಗಂಡ ಹೆಂಡತಿ ಮನಸ್ಸ ಒಂದಾಗಿರ್ಬೇಕು. ಗಂಡನ ಮನಸ್ಸನ್ನ ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸಂತಕ್ಕಂಥ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಇಂಥ ದಾಂಪತ್ಯದ ಜೀವನ ಇದನ್ನು ನೋಡಿರ್ತಕ್ಕಂಥ ಪರಮಾತ್ಮನಿಗೆ ಒಂದು ತೃಪ್ತಿ ಹಾಕದತ್ತೆ. ಅಪ್ಪಿ ತಪ್ಪಿ ಗಂಡನ ಮನಸ್ಸಿಂದ ಬೇರೆನೆ, ಹೆಂಡತಿ ಮನಸ್ಸಂತಕ್ಕಂಥ ಬೇರೆನೆ, ಇದು ಇತ್ತು ಹೊತ್ತುಕೊಂಡ ಅಮೃತದೊಳಗೆ ವಿಷ ಬೀಳಿಸ್ಕೊಂಡು ಕುಡ್ದಂಗೆ ಹಾಕದತ್ತು. ಏನಾಕದ, ಗಂಡ ಹೆಂಡತಿ ಮನಸ್ಸಂತಕ್ಕಂಥ ಒಂದು ಹೃದಯ ಇದ್ರ, ಗಂಡ ಹೆಂಡದ ಪ್ರೀತಿ ಅಂತಕ್ಕಂಥ ಹೃದಯ ಇದ್ರ, ಗಂಡ ಹೆಂಡತಿ ಮನಿತನದೊಳಗಿಂದ ಪ್ರೇಮದಿಂದ ಹೃದಯ ಇದ್ರ, ಇವರ ಭಕ್ತಿ ಅನ್ನತಕ್ಕಂಥ ಒಂದೇ ದೇವರ ಮೇಲೆ ಇರಲಿಲ್ಲ ಹತ್ತಿಕೊಂಡ್ರ ಹಾಲಿನೊಳಗೆ ಒಂದು ವಿಷ ಬೆರೆಸ್ಕೊಂಡು ಕುಡ್ದಂಗೆ ಹಾಕದ. ಅದಕ್ಕಾಗಿ ರಾಶಿಮಾರಿ ಒಂದು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ. ಹಾಗಾದ್ರೆ ಇದು ಬರೀ ಜೇಡರ ರಾಶಿಮಾರಿ ಅವತ್ತಿನ ನಿರ್ಮಾಣದೊಳಗೆ ಹೇಳಿರ್ತಕ್ಕಂಥದ್ದಲ್ಲ. ಹಾಗಾದ್ರೆ ಅವತ್ತು ಹೇಳಿರ್ತಕ್ಕಂಥ ಮಾತುಗಳನ್ನು ಇವತ್ತಿನ ನಿರ್ಮಾಣದೊಳಗೆ ನಾನು ನಿಮಗೆಂದು ಹೇಳಕತ್ತೀನಿ. ನೀವು ಕೂಡ ದಾಂಪತ್ಯದ ಜೀವನ ಅನ್ನತಕ್ಕಂಥದ್ದು ಹೆಂಗೆ ಕಳಿಬೇಕು ಏನ್ರಿ. ನಾವು ಪ್ರತಿನಿತ್ಯನ ಕೂಡ ನೋಡ್ತಿರ್ತೀವಿ, ಪ್ರತಿನಿತ್ಯನ ಕೂಡ ಮನೆಯಿಂದ ಹೊಡೆದಾಡೋದನ್ನ, ಗಂಡ ಹೆಂಡತಿ ಕಚ್ಚಾಡೋದನ್ನ ನಾವು ನಿತ್ಯನೂ ಕೂಡ ನೋಡ್ತಿರ್ತೀವಿ, ಹೇಳ್ತಾರಿಲ್ಲ. ಅದಕ್ಕಾಗಿ ಇನ್ನೊಬ್ಬ ಶರಣ ಒಂದು ವಚನ ಬರೋರು, ಯಾವುದನ್ನ, ಗಂಡ ಶಿವದೇವರ ಭಕ್ತ, ಹೆಂಡತಿ ಮಾರ ಮಸಳಿಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇಮಾಂಸ. ನೋಡ್ರಿ ಅವ್ರು ವಚನ ಎರಡು ಚಂದ ಹೇಳ್ತಾರ. ಗಂಡ ಶಿವದೇವರ ಭಕ್ತ, ಗಂಡ ಪ್ರತಿನಿತ್ಯನೂ ಕೂಡ ಎಲ್ಲಿಗೆ ಬರ್ತಿದ್ದವ ಏನ್ರಿ, ಊರಾಗಿಂದ ಹೊಸದಾಗಿಂದ ಮಠ ಕಟ್ಟಾರೆ, ಯಾವ ರೇವಣ ಸಿದ್ದೇಶ್ವರ ಮೂರ್ತಿ ಅಂತ ಸ್ಥಾಪನೆ ಮಾಡ್ಯಾರೆ, ಮಠದಾಗಿಂದ ಯಾವ ಚನ್ನರುದ್ರಮುನಿ ಶಿವಾಚಾರ್ಯ ಮಠದೊಳಗಿಂದ ಇರ್ತಾರೆ. ಪ್ರತಿನಿತ್ಯನೂ ಕೂಡ ಮಠಕ್ಕೆ ಬರಾಮ, ಏನ್ರಿ ಗದಿಗೆಗೆ ನಮಸ್ಕಾರ ಮಾಡಾಮ, ಗುರುಗಳಿದ್ರು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಾಮ, ಮಠದಾಗಿಂದ ಕೊಡ್ತಕ್ಕಂಥ ಸ್ವಾಮಿ ಏನದನಲ್ಲ ಅವ ಕೊಡ್ತಕ್ಕಂಥ ತೀರ್ಥ ಪ್ರಸಾದ ತಗೊಂಡು ಗಂಡ ಮನೆಗೆ ಹೋಗಿದ್ದ. ಹೆಂಡತಿ ಊರಾಗಿನ ದ್ಯಾಮವ ದುರ್ಗವ ತಿಳ್ಕೊಂತ ತಿರುಗಾಡಿ ಇವತ್ತು ಗೊತ್ತಾನ ಪಾದೋದಕ ಪ್ರಸಾದ. ಆದ್ರೆ ಹೆಂಡತಿಯನ್ನ ಮನೆಯಾಗ ಕೂತ್ಕೊಂಡು ಸೆರೆ ಕುಡಿತಿದ್ಲು, ಮಾಂಸ ತಿತ್ತಿದ್ಲು ತಿಳ್ಕೊಂಡ್ರ ಇದಕ್ಕೆ ಸಂಸಾರ ತಿಳ್ಕೊಂಡ ಕರೆಯಂಗಿಲ್ಲ. ಎತ್ತ ಎರಿಗಳಿತು, ಕ್ವಾಣ ಕೆರಿಗಳಿತು ಅಂತಾರ. ಗಂಡ ಹೆಂಡತಿ ಇಲ್ಲಿ ಗಂಡ ನೋಡ್ತೆ ಪಾದೋದಕ ಪ್ರಸಾದ ತಗೋತಾನೆ, ಹೆಂಡತಿ ಮನೆಯಾಗ ಕೂತ್ಕೊಂಡ ಸೆರೆ ಕುಡಿತಿದ್ಲು, ಮಾಂಸ ತಿತ್ತಿದ್ಲು ತಿಳ್ಕೊಂಡ್ರ ಇದಕ್ಕೆ ದಾಂಪತ್ಯದ ಜೀವನ ತಿಳ್ಕೊಂಡಲ್ಲ. ಅದಕ್ಕಾಗಿ ನಮ್ಮ ಗಾದಿ ಮಾತು ಹೇಳ್ತಲ್ಲ, ಎತ್ತು ಎರಿಗಳಿತ್ತು, ಕ್ವಾಣ ಕೆರಿಗಳಿತ್ತು. ಮನೆತನದೊಳಗೆ ಇಂಥ ದಾಂಪತ್ಯ ಜೀವನ ಇತ್ತು ಅಂತಂದ್ರ ನಿತ್ಯನೂ ಕೂಡ ಜಗಳ, ನಿತ್ಯನೂ ಕೂಡ ಕಿರಿಕಿರಿ. ಆ ಮನೆತನದೊಳಗೆ ಲಕ್ಷ್ಮಿ ನಿಂದ್ರಂಗಿಲ್ಲ, ಆ ಮನೆತನದೊಳಗೆ ಸುಖ ಅಂತಕ್ಕಂದಿರಂಗಿಲ್ಲ. ಯಾವ ಮನೆತನದೊಳಗೆ ಗಂಡ ಹೆಂಡತಿ ಜಗಳಾಡ್ತಿರ್ತಾರೋ ಆ ಮನೆತನದೊಳಗೆ ಸಂಪತ್ತು ಏಸ್ ಕಾಲಕ್ಕೂ ಕೂಡ ನಿಂದ್ರಂಗಿಲ್ಲ. ಒಂದ ನಾವು ತಲೆಗನ ಇಟ್ಕೋಬೇಕು. ಇಲ್ಲಿ ಅಪ್ಪಿ ತಪ್ಪಂದ ಗಂಡನಿಗೆ ಸಿಟ್ಟು ಬತ್ತು ಒತ್ತಿಕೊಂಡ್ರ ಏನ್ರಿ, ಗಂಡನಿಗೆ ಸಿಟ್ಟು ಬಂತು ಅಂದ್ರೆ ಹೆಂಡತಿ ಸಮಾಧಾನ ಆಗಿರ್ಬೇಕು, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಸಮಾಧಾನ ಆಗಿರ್ಬೇಕು ಏನ್ರಿ. ಯಾವಾಗ ಜಗಳ ಯಾವಾಗ ಬರ್ತದ್ರಿ? ಈಗ ಒಂದೊಂದು ಮನೆಯಾಗ ಇರ್ತಾವ ನೋಡ್ರಿ, ನೀವು ಹೆಂಗಿರ್ತಾರ್ರಿ, ಗಂಡ ಅಂತಾನೆ ಎಂದೂ ಇಲ್ಲಾರ್ದ ನಮ್ಮ ಊರಾಗ ಪುರಾಣ ಹಚ್ಚಾರ, ನೀ ಪುರಾಣಕ್ಕೆ ಹೋಗೋದು. ನಾ ಯಾಕೆ ಹೋಲಿ, ನಾ ಇಲ್ಲೇ ಕುಂಬಿ ಮ್ಯಾಗ ಕೂತ್ ಕೇಳ್ತೀನಿ ಅಂದ್ರೆ ಇದಕ್ಕೆ ಹೆಂಡತಿ ಅಂತಾರನೇ ಇದಕ್ಕೆ ಏನ್ರಿ. ಅವ ಗಂಡ ಅಂತಾನ ಅಲ್ಲ, ಎಂಥ ಚಂದ ಪ್ರವಚನ ನಡೆದದ, ಶರಣ ಬಸಪ್ಪನ ಪುರಾಣ ನಡೆದದ, ಮಠದ ಉದ್ಘಾಟನೆ ಅದ, ಅಪ್ಪವ್ರು ಎಂಥ ಭವ್ಯವಾಗಿರ್ತಕ್ಕಂಥ ಮಠ ಕಟ್ಟ್ಯಾರ, ಅದಕ್ಕೆ ನೀ ಅಂದ ಮಠಕ್ಕಂದ ಪ್ರವಚನ ಕೇಳಕ್ಕೆ ಹೋಗತ್ತಕೊಂಡ್ರ ನಾ ಯಾಕೆ ಹೋಲಿ, ನಾ ಇಲ್ಲೇ ಕಟ್ಟಿ ಕೂತು ಕೇಳ್ತೀನಿ ಅಂತಂದ್ರೆ ಈಗ ಹೆಣ್ತಿ ಅಂತಾರ್ರಿ. ಮತ್ತು ಅಪ್ಪಿ ತಪ್ಪಿ ಗಂಡ ಅನ್ಬೇಕು, ಒಂದೇ ಮಠಕ್ಕೆ ಹೋದಿಗಿರಿ, ನೀ ಪುರಾಣ ಕೇಳಕ್ ಹೋದಿಗಿನ, ನಾ ಯಾಕೆ ಹೋಗಬಾರ್ದು, ನಾ ಹೋಗಕ್ಕಿನ ತಂದು ಇಲ್ಲಿ ನಾಲ್ಕಕ್ಕೆ ಬಂದು ಕಂಬಕ್ಕೆ ಟೇಕ ಹೊಡ್ಕೊಂಡು ಕೂತ್ರಿ ಏನು ಮಾಡು ಏನ್ರಿ. ಇರ್ತಾರಿಲ್ಲ ಮತ್ತೆ ಬಡವ ಏನ್ರಿ.